ಅನುಭವ ಗೋಷ್ಠಿಯನ್ನ. ಅನುಭವ ಗೋಷ್ಠಿ ಅಂತಂದ್ರೆ ಏನ್ರಿ, ಬೇರೆ ಏನೂ ಅಲ್ಲ. ಅವ್ರು ಏನು ಕಾಯಕ ಮಾಡಿ ಬಂದಾರ ನೋಡ್ರಿ, ಆ ಕಾಯಕದ ವಿವರಣೆಯನ್ನು ಕೊಡ್ತಿದ್ರು. ಅದಕ್ಕ ಅಲ್ಲಮ ಪ್ರಭುಗಳು ಅದು ಸರಿಯೋ ಅದು ತಪ್ಪೋ ಅನ್ನುವುದನ್ನ ಹೇಳ್ತಿದ್ರು. ಒಂದು ವಚನದಾಗ ಅಂತಾರ ನೋಡ್ರಿ, ಮಾಡುವ ಮಾಟದಿಂದ ಬೇರೊಂದನರಿಯಬೇಕು ಶರಣರು. ಎಂತ ಸುಂದರವಾಗಿರ್ತಕ್ಕಂಥ ಮಾತುಗಳು. ಹೆಂಗ ಕುಂತಂಗ ಒಬ್ಬ ಶರಣರು ಕುಂತಿದ್ರು. ಅವ್ರ ಹೆಸರೇನಂತಂದ್ರ ಆಯ್ದಕ್ಕಿ ಮಾರಯ್ಯ. ಅವ್ರ ಹೆಸರೇನ್ರಿ, ಆಯ್ದಕ್ಕಿ ಮಾರಯ್ಯ. ಅಲ್ಲಮ ಪ್ರಭುಗಳ ಜೊತೆಗೆ ಕಾಯಕದ ಬಗ್ಗೆ ಇಬ್ರು ಮಾತಾಡ್ತಿದ್ರು. ಕಾಯಕದ ಬಗ್ಗೆ ಇಬ್ರು ಮಾತಾಡ್ತಿದ್ರು. ಕಾಯಕ ಶ್ರೇಷ್ಠ ಅಂತ ತಿಳ್ಕೊಂಡ ವಾದ ಮಾಡ್ತಿದ್ರು. ಯಾರು? ಆಯ್ದಕ್ಕಿ ಮಾರಯ್ಯ. ಅಲ್ಲಮ ಪ್ರಭುಗಳು ಕಾಯಕ ಶ್ರೇಷ್ಠದ ಇಲ್ಲ ಅಂತರ್ತಲ್ಲ, ಆದ್ರ ಕಾಯಕದಿಂದ ಬೇರೊಂದ ನರಿಯಬೇಕು ಅಂತ ಅಲ್ಲಮ ಪ್ರಭುಗಳು ಹೇಳ್ತಿದ್ರು. ಹಿಂಗ ಹೇಳುವ ಸಂದರ್ಭದೊಳಗ ಅವ್ರ ಕಾಯಕ ಏನಂತಂದ್ರ ಅಕ್ಕಿ ಆರಿಸಿಕೊಂಡು ಬರುದು ಅವ್ರ ಕೆಲಸ ರೀ. ಎಲ್ಲರದು ಒಂದೊಂದು ಕಾಯಕವನ್ನ ನೇಮಿಸಿಬಿಟ್ಟಿದ್ರು ಅಲ್ಲಮ ಪ್ರಭುಗಳು. ಇವ್ರ ಕಾಯಕ ಏನಂತಂದ್ರ ದಿವಸ ಓಣ್ಯಾಗ ಒಬ್ಬರ ಮಣಿ ಮುಂದ ಎಲ್ಲರ ಅಕ್ಕಿ ಬಿದ್ದಿದ್ದು ಅಂದ್ರ, ಶರಣರ ಪರಂಪರೆ ಏನಂತಂದ್ರ ಅನ್ನವನ್ನು ಕೆಡಿಸಬಾರದು, ಅನ್ನ ಕೆಡಿಸಬಾರದು ಅಂತ ತಿಳ್ಕೊಂಡು ಅಕ್ಕಿ ಬಿದ್ದಿದ್ದು ಅಂತಂದ್ರ ಆ ಎಲ್ಲಾ ಅಕ್ಕಿಯನ್ನ ಆರಿಸ್ಕೊಂಡು ಬರೋದು. ಅದಕ್ಕ ಅವ್ರ ಅಡ್ಡೆಸರ ಏನಿತ್ರಿ, ಆಯ್ದಕ್ಕಿ ಮಾರಯ್ಯ. ಅವ್ರ ಅಡ್ಡೆಸರ ಏನ್ರಿ, ಆಯ್ದಕ್ಕಿ ಮಾರಯ್ಯ. ಅಕ್ಕಿಯನ್ನ ಆಯ್ಕೊಂಡು ಬರೋದು ಅವ್ರ ಕೆಲಸ. ಅವ್ರಿಗೆ ಅದ ಅಡ್ಡೆಸರು ಬಿದ್ದಿತ್ತು. ಅವಂಗೇನಂತಿದ್ರಂದ್ರ ಆಯ್ದಕ್ಕಿ ಮಾರಯ್ಯ. ಈಚೆ ಕಡೆ ಗಂಡ ಕುಂತಿದ್ದ, ಈಚೆ ಕಡೆ ಅವನ ಹೆಂಡತಿ ಲಕ್ಕಮ್ಮ ಕುಂತಿದ್ಲು. ಸಾಯಂಕಾಲ 5 ಗಂಟೆಗೆ ಅಕ್ಕಿ ಆರಿಸ್ಕೊಂಡು ಬರಕ್ ಹೋಗ್ಬೇಕು. ಟೈಮರ 5 ಗಂಟೆ ಆಗಿತ್ತು. ಟೈಮ್ 5 ಗಂಟೆ ಆಗ್ಯದ. ಅಂತದ್ರೊಳಗ ಇನ್ನೂ ವಾದಗಣ್ಣು ಮಾಡ್ಕೊಂತ ನಿಂತಿದ್ರು. ಆ ಹೆಣ್ಮಗಳು ಆಯ್ದಕ್ಕಿ ಮಾರಯ್ಯನ ಹೆಂಡತಿ ಲಕ್ಕಮ್ಮ ಮಂದ್ಯಾಗ ಕುಂತು ವಿಚಾರ ಮಾಡಕತ್ತಿದ್ಲು. ಬರೀ ಕಾಯಕದ ಬಗ್ಗೆ ವಾದ ಮಾಡುವುದಾಯಿತು, ಕಾಯಕದ ಬಗ್ಗೆ ಮಾತಾಡುವುದಾಯಿತು. ಈಗ ಕಾಯಕಕ್ಕೆ ಹೋಗೋ ಸಮಯ ಆಗ್ಯದ. ಇಲ್ಲಿ ಮಾತಾಡ್ಕೋತ ನಿಂತಾನ ಮಾರಯ್ಯ, ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಆಕೆ ಮನಸ್ಸಿನಾಗ ಚಿಂತೆ ಮಾಡ್ಕೊಂತ ಒಂದ್ 2-3 ಸಲ ಸೊನ್ನಿ ಮಾಡಿದ್ಲು. ಆದ್ರ ಅವನು ನೋಡಲಿಲ್ಲ. ನೋಡ್ಲಾರಕ್ಕ ಆ ಹೆಣ್ಮಗಳು ಹೆಂಡತಿ ಮಂದ್ಯಾಗ ಎದ್ದು ನಿತ್ತ ಗಂಡನ ಕೂಗಿ ಹೇಳ್ತಾಳ. ಗಂಡಗೆ ಹೇಳಿದ್ಲಕ್ಕಿ ಏನ್ ಹೇಳ್ಬೇಕಾಗೈತಕ್ಕಿ, ನೋಡ್ರಿ ಇಲ್ಲಿ ಬರೀ ಕಾಯಕದ ಬಗ್ಗೆ ಮಾತಾಡ್ಕೋತ ನಿಂದಿರ್ಬೇಡ್ರಿ, ಸಾಯಂಕಾಲ 5 ಗಂಟೆ ಆಗ್ಯದ, ಅಕ್ಕಿ ಆರ್ಸಾಕ್ ಹೋಗ್ಬೇಕಾಗ್ಯದ, ಹೋಗ ಬರ್ರಿ ಅಂತ ಹಿಂಗ ಹೇಳ್ಬೇಕಾಗ್ಯದ ಅಕ್ಕಿ ಗಂಡಗ. ಅದನ್ನ ಹೇಳಿಬಿಟ್ಲು ಒಂದು ಮಾತಿನೊಳಗ. ಮಂದ್ಯಾಗಣ ಅಲ್ಲೇ ಎದ್ ನಿತ್ತ ಒಂದ್ ಮಾತಂದ್ಲು. ಏನಂದ್ಲು? ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ. ನೋಡ್ರಿ, ಮಂದ್ಯಾಗ ನಿತ್ ಹಿಂಗ ಅಂದ್ಲಕ್ಕಿ. ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ, ಶರಣರ ತಿಪ್ಪೆಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ನೋಡ್ರಿ, ಹಿಂಗ ಅಂದ್ಲು. ಇವತ್ತದ ಅಂದದ್ದು ವಚನನ, ಅದೀಗ ನಾ ಅಂದದ್ದು. ಆದ್ರ ಆಕಿ ವಚನ ಬರಿಬೇಕಂತ ತಿಳ್ಕೊಂಡು ವಚನ ಅನ್ಬೇಕಂತ ಬರದ್ ಇಟ್ಟಿಲ್ಲ. ಸುಮ್ಮಕ್ಕೆ ಗಂಡಗ್ ಹಿಂಗ ಅಂದ್ಲು. ನೋಡ್ರಿ ಎಷ್ಟು ಚಂದ ಸಂಬೋಧನೆ ಮಾಡ್ತಾಳ. ಏನು? ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ. ಗಂಡಗ್ ಹೆಂಗ್ ಕರಿತಾಳ, ಗಂಡಗ್ ಹೆಂಗ್ ಕೂಗುತ್ತಾಳ. ಇವ ನೀವು ನಿಮ್ಮ ಗಂಡನ ಕರಿಬೇಕಾದ್ರೆ ಹೆಂಗ್ ಕರಿತೀರಿ? ಗಂಡಗ ಕೂಗ್ತಿರಲ್ಲ. ಹೊರಗೆ ನಿಂತಿರುವ ಗಂಡ ನೀವು ಒಲಿ ಮುಂದೆ ಕೂತಿರ್ಬೇಕು, ಗಂಡನ ಕರಿಬೇಕಾಗ್ಯದ. ನಿಮ್ಮ ಗಂಡನ ಹೆಸರು ಮಲ್ಲಪ್ಪದ. ಏ ಮಲ್ಲಪ್ಪ ಬಾಯ್ಲಿ ಅಂತೀರೇನು? ಅನ್ನಂಗಿಲ್ಲ. ಮತ್ತೆ ಏನಂತ ಕರಿತೀರಿ ನೀವು ಗಂಡಗ? ಕೆಲವೊಬ್ರು ಹಿಂದಿನ ಮಂದಿ ಗಂಡಗೆ ಹೆಂಗ ಅಥವಾ ಹೆಂಡತಿಗೆ ಗಂಡ, ಗಂಡಗೆ ಹೆಂಡತಿ ಕರೆಯೋ ಪದ್ಧತಿ ಹೆಂಗಿತ್ತಂದ್ರ ಸಂಬೋಧನೆ ಆ ಹಳ್ಳಿ ಮಂದಿರಿ ಹಂಗ ಏ ಅಂತ ಕರಿತಿದ್ರು. ಏಕವಚನದೊಳಗ ಹಿಂದಿನ ಪದ್ಧತಿ ಆಯಿ ಮುತ್ಯ ನೋಡ್ರಿ ನೀವು. ಗಂಡ ಹೆಂಗ್ ಕರಿತಾರ? ಏ ಬಾರ್ಲೆ ಹೆಂಡತಿಗೆ. ಆ ಮಾತಿನೊಳಗೆ ಭಾಳ ಪ್ರೀತಿ ಇರ್ತದ ರೀ. ಏನ್ರಿ? ಏ ಬಾರ್ಲೆ ಅಂತ ಏನು ಗಂಡ ಕರಿತಾನಲ್ಲ ಹೆಂಡತಿಗೆ, ಬಹಳ ಪ್ರೀತಿ ಇರ್ತದ. ಹೆಂಡತಿನೂ ಪ್ರೀತಿಯಿಂದ ಏ ಅಂತಾಳ ಹಿಂದೆ ಏಕವಚನ. ಆದ್ರೆ ಬರ್ಬರ್ತಾ ಮಂದಿ ಒಂದಿಟ್ಟು ಶಾಲಿ ಕಲಿತ ಹಂಗ ಹಿಂಗ ಆದ್ಕೂಲೆ ಏ ಅನ್ನೋದು ಬಿಡ್ತೀರಿ. ಆ ನಂತರ ರೀ ರೀ ಬರ್ರಿ ಅಂತಿದ್ರು. ಈಗ ಅದು ಹೋಗ್ಯದ್ರ ರೀ ಅನ್ನೋದು. ಈಗ ಹೆಂಗ್ ಕರಿತಾರಂದ್ರ ಗಂಡನ ಹೆಸರು ಗುಂಡಾನ, ಗಂಡನ ಹೆಸರು ರಾಜು ಅದ, ರಾಜು, ಮಲ್ಲು, ಕಲ್ಲು, ಗಂಡನ ಹೆಸರ್ಲೇನೆ ಕರಿತಾರ್ರಿ ಈಗೆಲ್ಲ ಮಂದಿ. ಅವನು ಹೆಂಡತಿ ಹೆಸರ್ಲೇನೆ ಕರಿತಾನ. ನಾನು ಜತ್ತದಾಗ ಪ್ರವಚನಕ್ಕೆ ಹೋದಾಗ ಅಲ್ಲಿ ಮೊಗ್ಲಿ ಅವ್ರಂತ ಅದಾರ್ರಿ.
ಭಾಳ ಸಿದ್ಧಾರ್ಢರ ಮೇಲೆ ಪ್ರೀತಿ, ನಿಜಗುಣ ಶಾಸ್ತ್ರದ ಮ್ಯಾಗ ಭಾಳ ಪ್ರೀತಿ. ಮೊಗಲಿ ಅವ್ರಂತ ತಿಳ್ಕೊಂಡ ಅಲ್ಲಿ ಒಂದು ತಿಂಗಳು ಪ್ರವಚನಕ್ಕಿದ್ದಾಗ ನಾನು ಅಲ್ಲೇ ಅವ್ರ ಮನ್ಯಾಗ ನಾ ಮಲ್ಕೋತಿದ್ನಿ. ಅಲ್ಲೇ ಅವ್ರ ಹಿರಿಯ ಮಲ್ಕೋತಿದ್ದ. ಅವ್ನು ಹೆಂಡತಿ ಬಂದು ಗಂಡಗೆ ಎಬ್ಬಿಸ್ತಿದ್ಲು. ಹೇಳ್ರಿ ಆಕಿಗೆ ಏನಂತಿದ್ಲ ಆಕಿ ಗಂಡಗ ಅಂತಂದ್ರ ಮಹಾರಾಷ್ಟ್ರದೊಳಗ ಗಂಡಗ ಹೌದ ಗಂಡಗ ಹೌದ ಅಂತ ಕರಿತಿದ್ರು. ಕೆಲವೊಬ್ರು ಗಂಡಗ ಹೌದ ಅಂತ ಕರಿತಾರ್ರಿ. ಆದ್ರ ನೋಡ್ರಿ ಆಕೆ ಹೆಂಗ್ ಕಳಿತಾಳಂತಂದ್ರ, ಕಾಯಕ ನಿಂದಿತ್ತು ಏಳಯ್ಯ ಎನ್ನ ಆಳ್ದನೆ, ನನ್ನನ್ನ ಆಳುವವನೇ ಎಣ್ಣ ಅರಸ. ನೋಡ್ರಿ ಎಷ್ಟ್ ಚಂದ ಕರೀತಾರ, ಸಂಬೋಧನೆ ಎಷ್ಟ್ ಚಂದ ಅದ. ನೀವು ಹಂಗ್ ಕರಿಬೇಕು. ನಾಳಿಂದ ಕರಿತೀರಿ, ಎಲ್ಲಿ ಅರಸ, ಎಲ್ಲಿ ಏನ್ ಸುದ್ದಿ, ಎಲ್ಲಿ ಬಿಡ್ರಿ ಸ್ವಾಮಿ ಏನ್ ಹೇಳ್ತೀರಿ ಅಂತ ನೀವು ಅಂತೀರಿವ. ಆದ್ರ ಅಕ್ಕಿ ಅಷ್ಟು ಮಂದ್ಯಾಗ ನಿತ್ತಾಗ ಅಂದಳು ಏನಂತಾಳಂತಂದ್ರ, ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದಾನೆ. ಕಾಯಕಕ್ಕೆ ಟೈಮ್ ಆಗ್ಯದ ಹೋಗ್ರಿ ಅಂದು ಕೂಡ್ಲೆ ಅವಂಗ ಆಗ ಅದರದ ಅರಿವು ಮೂಡಿತು, ಗೊತ್ತಾಯಿತು. ಪಟ್ನ ವಾದವನ್ನ ಅಲ್ಲೇ ನಿಂದಿರಿಸೆ ಅಕ್ಕಿ ಆರ್ಸಾಕ್ ಹೋದ. ಅಕ್ಕಿ ಆರ್ಸಾಕ್ ಹೋದ್ರ ಅವತ್ತ ಆರ್ಸೋದು ಎಲ್ಲಿತ್ತಂದ್ರ ಬಸವಣ್ಣವ್ರ ಮಣಿ ಮುಂದೆ ಆರಿಸೋದಿತ್ತಂತ್ರಿ. ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದದ್ದಕ್ಕನ ಅಕ್ಕಿ ಆರಿಸ್ಕೊಂಡು ಬಡ ಬಡ ತಗೊಂಡು ಬಂದರಿ ಅವ. ಅಕ್ಕಿ ಗಂಟು ಕಟ್ಕೊಂಡ ಇದನ್ನ ಸಿದ್ದಯ್ಯ ಪುರಾಣಿಕರು ಭಾಳ ಚಂದ ಬರೀತಾರ್ರಿ. ಎದ್ರೊಳಗಂತಂದ್ರ ಶರಣಚರಿತಾಮೃತ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರೊಳಗೆ ಭಾಳ ಚಂದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಸಂವಾದ ರೂಪದೊಳಗೆ ಬರೆದಿದ್ದಾರೆ ಇಬ್ಬರು ಮಾತುಗಳನ್ನ. ಅಕ್ಕಿ ಆರಿಸಿಕೊಂಡು ಬಂದು ಬಾಗಲ ಮುಂದೆ ನಿಂತ ಈಕಿ ಮರ ತಗೊಂಡು ಹಸನು ಮಾಡ್ತಿದ್ಲು. ಒಂದಿವ್ಸ ಉಳಿದ ಅಕ್ಕಿ ಹಸನು ಮಾಡುವಾಗ ಅವ ತಂದ ಗಂಟು ಹಿಂಗ ಮುಂದೆ ತೋರಿಸಿದ ಹೆಂತಿಗೆ. ಗಂಟು ಹಿಂಗ ಮುಂದೆ ತೋರಿಸಿದ ಕೂಡಲೇ ಅಕ್ಕಿ ಅಂದ್ಲು ದಿವ್ಸದಕ್ಕಿಂತ ಎಟ್ಟು ತರ್ಬೇಕು ನೇಮ್ ಅವ್ರದಂತಂದ್ರ ಇಬ್ಬರಿಗೆ ಗಂಡ ಹೆಂಡತಿಗೆ ಆಗಬೇಕು, ಒಬ್ಬರಿಬ್ರು ಸ್ವಾಮಿಗಳಿಗೆ ಆಗ್ಬೇಕು. ಅವತ್ತಿಂದ ಅವತ್ತು ಮುಗದ ಬಿಡ್ಬೇಕದು, ನಾಳಿಗಿರ್ಬೇಕಂತ ನೇಮ್ ಇಲ್ಲ, ಮುಗದ ಬಿಡ್ಬೇಕಂತ ತಿಳ್ಕೊಂಡ ಅವ್ರದ್ದು ಪದ್ಧತಿ ಇತ್ತು. ದಿವ್ಸದಕ್ಕಿಂತ ಒಂದ್ ದಿವ್ಸ ಅಕ್ಕಿ ಹೆಚ್ಚು ತಂದಿದ್ರಿ. ಅವ ಹೆಚ್ಚು ತಂದದ್ದಕ್ಕ ಏನು ಅನ್ಬೇಕ್ರಿ, ಅವ್ನು ಹೆಂತ ಬಾಗಲ್ದಾಗ ನಿಂತಾಳ, ಒಳಗ ಬಿಡುವಳ ಅವನ್ನ. ಏನಂದ್ಲು ಅಂತಂದ್ರ, ಈ ಸಕ್ಕಿ ಆಸೆ ನಿಮಗೇಕೆ, ಇಂದೇಕೆ ಇಷ್ಟೊಂದು ಅಕ್ಕಿ ಎಣ್ಣಾಳ್ದಾನೆ, ಇಂದು ಅಣ್ಣನವರ ಮನೆಯ ಮುಂದೆ ಆಯುವುದಿದ್ದಿತ್ತು, ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವೋ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ. ಬಾಗಲ್ದಾಗ ನಿಂತು ಮತ್ತೆ ಹಿಂಗ ಅಂದ್ಲು. ಅದು ಒಂದು ವಚನ ಆತ್ರಿ. ಯಾಕ್ರಿ ಇಷ್ಟ್ಯಾಕ ತಂದರೆ ಅಕ್ಕಿ ದಿವ್ಸದಕ್ಕಿಂತ ಹೆಚ್ಚ ಇಟ್ಟ್ಯಾಕ ತಂದರೆ ಅಂದ ಕೂಡಲೇ ಅವ ಗಡಬಡಿಸಿ, ನಿಮ್ಗೆ ಹೇಳ್ತನು ಇಷ್ಟು ವಚನಗಳ ಸಂಭಾಷಣೆ ಅದ. ಶೂನ್ಯ ಸಂಪಾದನೆಯೊಳಗೆ ಇಷ್ಟು ಚಂದ ಸಂಭಾಷಣೆಯನ್ನು ಬರೆದಿದ್ದಾರೆ. ಈ ವಚನಗಳ ವ್ಯವಸ್ಥೆಯನ್ನ ಅವ ತಗೊಂಡು ಬಂದೇನಪ್ಪಾ ಅಂತಂದ್ರೆ, ಇಲ್ಲ ಸ್ವಲ್ಪ ನಾವು ಬಡೂರು ಅಂತೇಳಿ ತಂದೀವಂತಂದಾಗ ಆಕೆ ಮತ್ತಂತಾಳ, ಬಡತನವೆಂಬ ಶಬ್ದ ನಿಮ್ಮ ಬಾಯಿಂದ ಬರಬೇಕೆ ಎನ್ನರಸ. ಯಾರಿಗೆ ಬಡವರು ಅನ್ಬೇಕು, ನಾವು ಬಡವರಲ್ಲ. ಆಕಿ ಲಕ್ಕಮ್ಮ ಅಂತಾಳ. ಮತ್ತೊಂದು ಮಾತಂತಾನ, ಇಲ್ಲ ಅಣ್ಣನವ್ರ ಮಣಿ ಮುಂದೆ ಬಿದ್ದಿದ್ದು ನಮ್ಮ ಮನ್ಯಾಗ ಒಂದಿವ್ಸ ಉಳ್ದ ಮಣಿ ಪವಿತ್ರ ಆಗಲ್ಲ ಅಂತ ತಿಳ್ಕೊಂಡ ಒಂದಿವ್ಸ ಅಕ್ಕಿ ಹೆಚ್ಚು ತಂದಾನೆ ಆಸೆಯಿಂದ ಅಂತಂದಾಗ ಮತ್ತಂಕೆ ಅಂತಾಳ ಏನಂತಂದ್ರ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಪ್ರತಿಯೊಂದು ವಚನಗಳನ್ನ ಹೆಂಗ ಹೆಣದ ಮಾತಾಡ್ತಾರೆ. ಕೊನೆಗೇನಪ್ಪಾ ಅಂತಂದ್ರ ಬಿಡಂಗೇ ಇಲ್ಲ ಹೆಣ್ಮಗಳು. ಇಬ್ರು ಗಂಡ ಹೆಂಡತಿಗೆ ದಾಸೋಹಕ್ಕೆ ಎಷ್ಟು ಬೇಕಷ್ಟ, ಉಳಿದದ್ದು ಅಲ್ಲೇ ಸುರಿವು ಬರ್ರಿ ಅಂತ ತಿಳ್ಕೊಂಡು ಹೊಳ್ಳಿ ಕಳಿಸ್ತಾಳ ಗಂಡನ. ಹೋಗಿ ಅವ ಅಲ್ಲೇ ಸುರಿವು ಬರ್ತಾನ. ಸುರಿವು ಬಂದೇನಪ್ಪಾ ಅಂತಂದ್ರ ಮನ್ಯಾಗ ಎಷ್ಟು ಬೇಕು ಅಷ್ಟ ಅನ್ನ ಮಾಡ್ತಾರ. ಅಕ್ಕಿ ಅಂತಾಳಕಿ, ಯಾಕೋ ನನ್ನ ಗಂಡನ ತಲ್ಯಾಗ ನಾವು ಬಡೂರ್ ಅನ್ನೋದು ಮೂಡ್ಯದ, ಇದನ್ನ ತೆಗಿಬೇಕಂತ ತಿಳ್ಕೊಂಡ ಆಕಿ ಲಕ್ಕಮ್ಮ ಏನ್ ಹೇಳ್ತಾಳಂದ್ರ, ನೋಡ್ರಿ ಬಸವಣ್ಣವ್ರ ಮನೆಗೆ ಹೋಗ್ರಿ, ಅಣ್ಣನವ್ರ ಮನೆಗೆ ಹೋಗಿ ನಾಳೆ ನಮ್ಮ ಮನೆಗೆ ಭಿನ್ನ ಕೊಟ್ಟು ಬರ್ರಿ. ಅವ್ರ ಮನೆಗೆ ಹೋಗಿ ಬಸವಣ್ಣನವರ ಮಹಾಮನೆಗೆ ಹೋಗಿ ಭಿನ್ನ ಕೊಟ್ಟು ಬರ್ರಿ. ಅವ ಅಂದ, ಯಾರಿಗೆ ಭಿನ್ನ ಕೊಡುದು? ಅರೆ ಯಾರಿಗೆ ಭಿನ್ನ ಕೊಡುದಂದ್ರೆ ಏನ? ಬಸವಣ್ಣನವರ ಮಹಾಮಣಿಯೊಳಗೆ 8 ಮಂದಿ ಜಂಗಮರು ಊಟ ಮಾಡ್ತಾರಲ್ಲ, ಅವ್ರೆಲ್ಲರಿಗೂ ನಮ್ಮ ಮನ್ಯಾಗ ಭಿನ್ನ ಕೊಟ್ಟು ಬಾ. ಎಷ್ಟು ಮಂದಿ ಊಟ ಮಾಡ್ತಿದ್ರಿ ಬಸವಣ್ಣವ್ರ ಮನ್ಯಾಗ ನಿಮ್ಗೆ ಗೊತ್ತದ್ರಿ? ಎಷ್ಟು ಮಂದಿ ಊಟ ಮಾಡ್ತಿದ್ರಿ? ಯಾಂಬರ್ ಸ್ವಾಮಿಗಳು ನಾವೇನು ಅಲ್ಲೇನು ಹೋಗಿವ ಬಂದಿವ, ನಮ್ಮ ಮನ್ಯಾಗ 8 ಮಂದಿ ಉಡ್ತಾರ ನಮ್ಗ ಗೊತ್ತಿಲ್ಲ. ಯವ್ವ, 1,96,000 ಪ್ರತಿ ದಿವಸ 8 ಮಂದಿ ಉಂತಿದ್ರಂತ್ರಿ. 1,96,000 ಜನ ಜಂಗಮರು, ಮಹಾತ್ಮರು, ಶರಣರು, ಸಂತರು, ತತ್ವಜ್ಞಾನಿಗಳು ಅವ್ರ ಮಣಿಯೊಳಗೆ ಊಟ ಮಾಡ್ತಿದ್ರಂತ ಬಸವಣ್ಣವ್ರ ಮಹಾಮಣಿಯೊಳಗೆ. 1,96,000 ಅಂದ್ರ 4,000 ಕಡಿಮೆ 2 ಲಾಖ ಮಂದಿ. 4,000 ಮಂದಿ ಕಡಿಮೆ 2 ಲಾಖ ಮಂದಿ ಪ್ರತಿ ದಿವಸ ಊಟ ಮಾಡ್ತಿದ್ರಂತ ನೋಡ್ರಿ.
ನಿಮ್ಮ ಮನ್ಯಾಗ ಎಟ್ಟು ಮಾಡ್ತಾರ್ರಿ ಅವ್ವ ಊಟ ಮಂದಿ? ಪ್ರತಿ ದಿವಸ ನಿಮ್ಮ ಮನ್ಯಾಗ ಎಷ್ಟು ಮಂದಿಗೆ ಊಟ ಮಾಡಿಸ್ತೀರಿ? ಶರಣರಿಗೆ, ಸ್ವಾಮಿಗಳಿಗೆ, ಸಂತರಿಗೆ ಊಟ ಮಾಡಿಸ್ತೀರಿ? ನೀವು ಹೆಣ್ಮಕ್ಳಿಗೆ ಯಾವಾಗ ಭಾಳ ಖುಷಿ ಆಗ್ತದಂದ್ರೆ ಚಂಜಿ ಮಾಡೇ ಗಂಡು ಮನಿಗೆ ಬರ್ಬೇಕು. ಮನಿಗೆ ಬಂದ ಕೂಡಲೇ ಮತ್ತೆ ರೊಟ್ಟಿ ಅದು ಮಾಡ್ಲೇನು ಮತ್ತೆ ಇದ್ದು ತಿನ್ನೂನು. ಗಂಡುಗ್ರ ಇದು ಮತ್ತೆ ಬೇರೆದವ್ರಿಗಲ್ಲ. ಅವೇನು ಅಣ್ಬಕ್ಕ ಗಂಡ ಅಂದ್ರೆ ಇಲ್ಲಿ ಬಿಡು ಮದ್ಯದಾಗ ಏನೈತೆ ಅದನ್ನ ಇಬ್ರು ಕೂಡಿ ತಿಂದು ಮಕ್ಕೊಂಬಿಡೋಣ ಅಂದ್ಕೂಲೆ ಬಳು ಖುಷಿ ನಮ್ಮ ಹೆಣ್ಮಕ್ಳಿಗೆ. ಚಂಜದ ಅಡಿಗೆ ಮಾಡೋದು ಹೋತಲ್ಲ ಒಟ್ಟ. ಗಂಡಗೆ ಅಡಿಗೆ ಮಾಡಿ ಹಾಕ್ಬೇಕಾದ್ರ ಈಗಿನ ನಮ್ಮ ಮಂದಿಗೆ ಬೇಸರ ಆಗ್ಯದ. ಎಷ್ಟೋ ಮಂದಿ ಅಲ್ಲೇ ಆಫೀಸ್ದಿಂದ ಹೋಟೆಲ್ದಾಗ ಇಬ್ರು ಡನ್ನರ ಅವೆಲ್ಲ ಮಾಡ್ಕೊಂಡು ಬರ್ತಾವ್ರ. ಇನ್ನು ಜಂಗಮರಿಗೆ ದಿವಸ ಹೊತ್ತು ಹೊಂಟ್ರ ಯವ್ವ ದಾಸೋಹ ಮಾಡಬೇಕು. ಪ್ರತಿನಿತ್ಯ ಒಂದು ತುತ್ತ ಅಣ್ಣರ ನಿಮ್ಮ ಮನಿಂದ ಹೊರಗೆ ಹೋಗ್ಬೇಕು. ಇದನ್ನೇ ಮದ. ಒಂದು ತುತ್ತರ ಅಣ್ಣ ಒಬ್ಬ ಜಂಗಮನಿಗೆ, ಒಬ್ಬ ಶರಣನಿಗೆ, ಒಬ್ಬ ಸಂತನಿಗೆ, ಒಬ್ಬ ಮಹಾತ್ಮನಿಗೆ, ಇಲ್ಲಾಂದ್ರೆ ಒಂದು ಪಶುವಿಗೆ, ಒಂದು ಪ್ರಾಣಿಗೆ, ಒಂದು ಪಕ್ಷಿಗೆ, ಎಟ್ಟರ ಯಾಕೊಲ್ಲಕತ್ತ ಯಾರಿಗಾರ ಆಗಲಿ ಒಂದು ತುತ್ತ ಅಣ್ಣ ಪ್ರತಿ ದಿವಸ ನಿಮ್ಮ ಮನೆಯಿಂದ ಹೊರಗೆ ಹೋತಂದ್ರೆ ನಿಮ್ಮ ಮನಿಯೊಳಗ ಸಾವಿರ ಜನ್ಮದ ತಕ್ಕ ಅನ್ನದ ಕೊರತೆ ಬೆಳಂಗಿಲ್ಲ. ನಿಮ್ಮ ಮನಿಯೊಳಗ ಅನ್ನದ ಕೊರತೆ ಬೆಳಂಗಿಲ್ಲ. ನಿಮ್ಮ ಮನಿಯೊಳಗ ಪ್ರತಿ ದಿವಸ ಒಂದು ತುತ್ತ ಅಣ್ಣ ದಾನ ಮಾಡಬೇಕು, ಕೊಡಬೇಕು ತಾಯಂದಿರ. ಅದಕ್ಕೆ ದಾಸೋಹದ ಪರಿಕಲ್ಪನೆಯನ್ನ ನಮ್ಮ ಶರಣರು ಕೊಟ್ಟಿದ್ದಾರೆ. ಅವರು ಲಕ್ಷದ ಮೇಲೆ 96,000 ಜನರಿಗೆ ಬಸವಣ್ಣವರು ಬರೀ ಉಣಿಸೋದಟ್ಟ ಅಲ್ಲ, ಎಲ್ಲ ಜಂಗಮರಿಗೆ ಪಾದಪೂಜೆಯನ್ನು ಮಾಡಿ ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ದಾಸೋಹ ಮಾಡ್ತಿದ್ರಂತ. ಅಷ್ಟು ಮಂದಿ ಬೇಡ, ದಿವಸ ಒಂದು 5 ಮಂದಿಗಾರ ಮಾಡ್ತೀರಿ ಅವ? ಒಂದು 5 ಮಂದಿಗಾರ ಮಾಡ್ತೀರಿ? ದಿವಸ ಒಂದು 5 ಮಂದಿಗೆ ದಿವಸ ಹೊತ್ತೊಂಟ್ರು 5 ಮಂದಿಗೆ ಎಲ್ಲಿ ಮಾಡ್ಬೇಕು ರೀ ಸ್ವಾಮಿಗಳು? ದಿವಸ ಒಬ್ಬರಿಗಾರ ರೀ ಮಾಡಬಹುದ್ರಿ, ಅದು ನಿಗುದಿಲ್ಲವ ನಿಮಗೆ. ಸುಮ್ಮಟ್ಟ ಹಿಂಗೆ ಅಳಿಗಾಡ ತಿರ್ಗೋಣ ಹಾಕ್ತಾರೆ ಅಟ್ಟ ಆಗಂಗಿಲ್ಲ. ಯವ್ವ 5 ಮಂದಿಗೆ ಬೇಡ, 500 ಮಂದಿಗೆ ಬೇಡ, 50 ಮಂದಿಗೆ ಬೇಡ. ಆದ್ರೆ ಒಂದು ಮಾತು ಹೇಳ್ತಾನ, ಏನಂತಂದ್ರ ಪ್ರತಿ ನಿತ್ಯ ನಿಮಗಾಗದೇ ಇದ್ದರೂ ಪ್ರತಿ ಸೋಮವಾರಕ್ಕೊಮ್ಮೆ ಒಬ್ಬ ಶರಣರಿಗೆ, ಒಬ್ಬ ಜಂಗಮನಿಗೆ, ಒಬ್ಬ ಭಿಕ್ಷುಕನಿಗೆ, ಯಾರ ದೀನರದಾರ, ಯಾರು ಊಟ ಇಲ್ಲ ಅಂತಾರ ಅವ್ರಿಗೆ ಊಟ ಕೊಟ್ಟು ಬಿಡ್ರಿ. ಸ್ವಾಮಿನ ಕರಿಬೇಕಂತ ನೇಮಿಲ್ಲ. ಹಸದವನಿಗೂ ದಾನ ಮಾಡಬೇಕು, ಹಸದವನಿಗೆ ದಾಸೋಹ ಮಾಡಬೇಕು. ತಾಯಂದಿರ ಪ್ರತಿ ನಿತ್ಯ ನಿಮ್ಮ ಮನೆಗೆ ಯಾರು ಬಂದ್ರು ಅಂತಂದ್ರೆ ಅವರಿಗೆ ಭಿಕ್ಷುಕರು ಬರ್ಲಿವ, ಅವ್ರಿಗೆ ಒಂದು ತನ್ನ ಕೊಡ್ರಿ. ನಿಮ್ಗೆ ಗೊತ್ತಿರ್ಬೇಕ್ರಿ, ಆಗ ಮೊದಲಿನಗತ್ತೆ ಭಿಕ್ಷುಕರು ಬರಂಗಿಲ್ರಿ. ಈಗ ಅವರು ನಾವು ಸಣ್ಣರಿದ್ದಾಗ ನಿಮ್ಗೆ ಹೇಳ್ತೇನ್ರಿ, 8 ಮಂದಿ ಭಿಕ್ಷುಕ್ ಬರ್ತಿದ್ರು ಅಂದ್ರೆ ನೀಡ್ ಅರ್ಧ ತಾಸಿನಾಗ ಮತ್ತೊಬ್ರು ಬೇಡಾಕ್ ಬರ್ತಿದ್ರು. ಈಗ ಯಾರು ಬರಂಗಿಲ್ರಿ. ನೀವು ಯಾರು ಬರ್ತಾರ ಅನ್ಬೇಕಾರೆ ನೋಡ್ರಿ, ಅವ್ರು ನಿಮ್ಕಿ ಚಲೋ ಆಗ್ಯಾರ್ರಿ. ಈಗ ಅವರು ಯಾರ್ರಿ ಭಿಕ್ಷುಕರು ನಿಮ್ಕಿ ಚಲೋ ಆಗ್ಯಾರ್ರಿ. ಅವ್ರು ನೀಡಿಸ್ಕೊಳ್ಳವ್ರೆ. ಇಲ್ಲಿಗ ನಿಮ್ಗೆ ಹೇಳ್ತೇನ್ರಿ, ನೀವು ದಾನ ಯಾವಾಗ ಮಾಡ್ತೀರಿ? ದಾನ ತಗೊಳ್ಳವ್ರು ಇದ್ದಾಗನ ದಾನ ಮಾಡವ್ರಲ್ಲ. ದಾನ ಮಾಡಿದ್ರೆ ಪುಣ್ಯ ಬರ್ತದ್ರೆ ಬರೋಬರಿ, ದಾನ ಮಾಡಿದ್ರೆ ಪುಣ್ಯ ಬರ್ತದ. ಆದ್ರ ನೀಡಿಸ್ಕೊಳ್ಳವ ಒಬ್ಬ ಬೇಕಲ್ಲ. ನೀಡಿಸ್ಕೊಳ್ಳವ ಇದ್ದಾಗ ನೀಡವ್ರ ನೀವು ನೀಡಿಸ್ಕೊಳ್ಳವ್ರ ಇರ್ಲಿಲ್ಲ ಅಂದ್ರೆ ತಾಯಂದಿರ. ಆದ್ದರಿಂದ ಏನಪ್ಪಾ ಅಂತಂದ್ರ ಹಸಿದ ವ್ಯಕ್ತಿಗಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಪ್ರತಿನಿತ್ಯ ದಾಸೋಹ ನಿಮ್ಮನಿಂದ ನಡಿಬೇಕು. ಆ ರೀತಿ ತಾವೆಲ್ಲ ದಾಸೋಹ ವ್ಯವಸ್ಥೆಯನ್ನು ಮಾಡ್ರಿ. ಬಸವಣ್ಣವ್ರೇನಪ್ಪಾ ಅಂತಂದ್ರ ಪ್ರತಿ ದಿವಸ ಲಕ್ಷದ ಮೇಲೆ 96,000 ಜನರಿಗೆ ಎಷ್ಟು ಪ್ರಸಾದದ ವ್ಯವಸ್ಥೆ, ಏನ್ ನೀಡವ್ರು, ಏನ್ ಅಡಿಗೆ ಮಾಡವ್ರು, ಏನ್ ಓಡಾಡವ್ರು, ಅದು ಎಂಥ ನೆನಪು ಮಾಡಿಕೊಂಡ್ರ ಅದು ಎಂಥ ಪವಾಡ ಅಂತ ಅನ್ನಿಸ್ತದ ತಾಯಂದಿರ. 5 ಲಕ್ಕಮ್ಮ ಲಕ್ಷದ ಮೇಲೆ 96,000 ಮಂದಿಗೆ ಭಿನ್ನ ಕೊಟ್ಟಬಾ ಅಂತ ಗಂಡಗೆ ಹೇಳಿದ ಕೂಡಲೇ ಅವಂದ ನಿನ್ ತೆಲಿಗಿಲಿ ಕೆಟ್ಟದ, ನಾವಿರೋದು 3-4 ಮಂದಿ ಕುಂಡ್ರು ಗುಡಿಸಲ ಇಟ್ಟು ಗುಡಿಸಲ್ದೊಳಗೆ 8 ಮಂದಿನೆಲ್ಲ ಹೆಂಗ್ ಕರ್ಕೊಂಡು ಬರ್ಬೇಕು. ಆಕೆ ಗಂಡಗಂದ್ಲು ನೀ ಏನು ವಿಚಾರ ಮಾಡಬೇಡ, ಸೋಮ ಕರ್ಕೊಂಡು ಬಾ ಅಂದ ಕೂಡಲೇ ಮರುದಿವ್ಸ ಬಂದ್ರಿ. ಎಲ್ಲರೂ ಮರುದಿವ್ಸ ಬಂದ್ರ ಒಬ್ಬೊಬ್ರ ಪಾಳೆ ಹಚ್ಚಿ 8 ಮಂದಿ ರೀ ಅವ. ಲಕ್ಷದ ಮೇಲೆ 96,000 ಮಂದಿ. ಬರೇ ಒಂದು ಸಣ್ಣದೇನಪ್ಪಾ ಅಂತಂದ್ರೆ ಒಂದು ಗುಡಿಸಲಿತ್ತು. ಆ ಗುಡಿಸಲ್ದಾಗ ಒಬ್ಬೊಬ್ರ ಹಂಗ ಹೋಗುದ 4 ಮಂದಿ ಕುಂಡ್ರು ಗುಡಿಸಲ್ದೊಳಗ ಒಬ್ಬೊಬ್ರ ಹಂಗ ಹೋಗುದ ಲಕ್ಷದ ಮೇಲೆ 96,000 ಮಂದಿ ಎಲ್ಲ ಏನಪ್ಪಾ ಅಂತಂದ್ರೆ ಅದ್ರೊಳಗ ಕುಂಡ್ರಿಸಿ ಅವರಿಗೆ ಲಕ್ಷ್ಮಿನ ಬಂದು ದಾಸೋಹಕ್ಕೆ ನೀಡಿದ್ಲು ಅಂತ ತಿಳ್ಕೊಂಡು ಚರಿತ್ರೆಯೊಳಗೆ ಬರೀತಾರೆ. ಬಸವಣ್ಣವ್ರು ಏನಪ್ಪಾ ಅಂತಂದ್ರೆ ಬಹಳ ದೊಡ್ಡ ಸಂಘಟನೆಯನ್ನ ಅವತ್ತಿನ ದಿನಮಾನದೊಳಗ ಮಹಾತ್ಮರು ಕಟ್ಟಿದ್ದಾರೆ. ಇವತ್ತಿನ ತನಕನೂ ಇಡೀ ವಿಶ್ವದ ತುಂಬ, ಭಾರತ ದೇಶದ ತುಂಬ ಅಷ್ಟೇ ಅಲ್ಲ, ಇಡೀ ವಿಶ್ವದ ತುಂಬ ಯಾವುದಾದರೂ ಪರಂಪರೆ
ಅದು ಹಬ್ಬಿತ್ತು ಅಂತಂದ್ರೆ, ವ್ಯಾಪಕತೆ ಆಗಿತ್ತು ಅಂತಂದ್ರೆ ಅದು ಬಸವ ಪರಂಪರೆ ಅಂತ ನಾವೆಲ್ಲ ಅಭಿಮಾನದಿಂದ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೋಬೇಕು. ಅಲ್ಲಿ ಮಹಿಳಾ ಸ್ವಾತಂತ್ರ್ಯ ಅದ, ಅಲ್ಲಿ ದಾಸೋಹ ಅದ, ಅಲ್ಲಿ ಕಾಯಕ ಅದ, ಅಲ್ಲಿ ಸಮಾನತೆ ಅದ. ಆದ್ದರಿಂದ ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಬಸವ ಸಿದ್ಧಾಂತವನ್ನ ನಾವೆಲ್ಲ ಅನುಕರಣೆ ಮಾಡಬೇಕು, ಅನುಸರಿಸಬೇಕು, ಅದರಂತೆ ಬದುಕಬೇಕು ಅಂತಕ್ಕಂಥ 2 ಮಾತುಗಳನ್ನ ಸಮರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ